ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನ್ನತ್ತ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಭೈರವ್ ಸಮರ್ ಕ್ಯಾಂಪ್ ಇಂದ ಬಂದ. ಸೊ ಇವತ್ತೇನು ಹೇಳ್ಕೊಟ್ರು? ಆಕ್ಟಿಂಗ್ ಮಾಡೋದು ಹೇಳ್ಕೊಟ್ಟಿದ್ದಾರೆ, ಡ್ರಾಮಾ ಮಾಡೋದು. ಸೊ ಅದೆಲ್ಲ ಮಕ್ಳು ಚೆನ್ನಾಗೇ ಮಾಡ್ತಾರೆ. ಸೊ ಎಸ್, ಒಂದಷ್ಟು ಸ್ಪೆಸಿಫಿಕ್ ಆಗಿ ಟಿಪಿಕಲ್ ಆಗಿ ಹೇಗೆ ಆಕ್ಟಿಂಗ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಡಿರ್ತಾರೆ. ಸೊ ಎಸ್, ಇವತ್ತಿನ ವಿಷಯ ಬಂದು ನಾನು ಮಾತಾಡ್ತಿರುವಂಥದ್ದು, ಕೆಲವೊಂದಷ್ಟು ಜನ ಕೇಳ್ತಾ ಇದ್ರಿ ನನ್ನನ್ನ, ನೀವು ಒಂದು ಮಗುನ ಬಿಟ್ಬಿಟ್ಟು ನೀವು ಹೊರಗಡೆ ಹೋದಾಗ ಅಥವಾ ನೀವು ಇಲ್ದಲೇ ಇದ್ದಾಗ ಪಾಪುಗೆ ಹೇಗೆ ಫೀಡ್ ಮಾಡ್ತೀರಾ ಅಥವಾ ಹಾಲು ಹೇಗೆ ಕುಡಿಸ್ತೀರಾ, ಫಾರ್ಮುಲಾ ಮಿಲ್ಕ್ ಯೂಸ್ ಮಾಡ್ತೀರಾ ಅಂತ ಹೇಳಿ ಒಂದ್ ಸ್ವಲ್ಪ ಜನ ಕಮೆಂಟ್ ಮಾಡಿ ಕೇಳಿದ್ರಿ. ಸೊ ಅದನ್ನ ಹೇಗೆ ನಾನು ಮ್ಯಾನೇಜ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನು ಪಾಪುನ ಎಷ್ಟೊತ್ತು ಬಿಟ್ಟು ಇರ್ತೀನಿ ಅನ್ನೋದ್ರ ಮೇಲೆ ನಾನು ಏನ್ ಡಿಸೈಡ್ ಮಾಡ್ತೀನಿ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಯೂಶಲಿ ನಾನು ಮೇ ಬಿ ಫಾರ್ 1 hour 2 hour ಏನಾದ್ರು ಹೊರಗಡೆ ಹೋಗ್ತಾ ಇದ್ದೀನಿ ಅಂದ್ರೆ ಮ್ಯಾನ್ಯುಯಲ್ ಆಗಿ ನಾನು ಎಕ್ಸ್ಪ್ರೆಸ್ ಮಾಡ್ಬಿಟ್ಟು ಪಾಪುಗೆ ಒಂದು ಬಾಟಲ್ನ ಹಾಕಿಟ್ಬಿಡ್ತೀನಿ. ಸೊ ನಾನು ಯಾವ ಫೀಡಿಂಗ್ ಬಾಟಲ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಕೂಡ ನನ್ನ ಹಿಂದಿನ ವ್ಲಾಗ್ಸ್ ಗಳಲ್ಲಿ ತೋರಿಸ್ತೀನಿ. ಇವಾಗ ಸ್ಟೆರಿಲೈಸ್ ಮಾಡಕ್ಕೆ ಇಟ್ಟಿದ್ದೀನಿ, ಬಿಕಾಸ್ ಈಗಷ್ಟೇ ಹೊರಗಡೆಯಿಂದ ಬಂದೆ. ಸೊ ಪಾಪುದು ಎಂಟಿ ಆಗಿತ್ತಲ್ವಾ ವಾಟರ್ ಫೀಡಿಂಗ್ ಬಾಟಲ್, ಸೊ ಹಾಗಾಗಿ ಅದನ್ನ ಸ್ಟೆರಿಲೈಸ್ ಮಾಡಕ್ಕೆ ಇಟ್ಟಿದ್ದೀನಿ. ಸೊ 1 or 2 hour ಅಂತ ಹೇಳಿದ್ರೆ ನಾನು ಹೋಗೋಕ್ಕಿಂತ ಮುಂಚೆ ಪಾಪುಗೆ ಆಲ್ಮೋಸ್ಟ್ ಒಂದು 3 to 4 ounce ಅಷ್ಟು ನಾನು ಮಿಲ್ಕ್ ನ ಎಕ್ಸ್ಪ್ರೆಸ್ ಮಾಡ್ತೀನಿ. ಸೊ ಇಟ್ ಡಿಪೆಂಡ್ಸ್, ನನ್ನ ಮಿಲ್ಕ್ ಸಪ್ಲೈ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸೊ ಇವತ್ತು ಕೂಡ ಅದೇ ರೀತಿ ಪಾಪುಗೆ ಸ್ನಾನ ಮಾಡಿಸ್ಬಿಟ್ಟು, ಇವತ್ತು ಸ್ವಲ್ಪ ಲೇಟ್ ಆಯ್ತು ಬಿಕಾಸ್ ಪಾಪುಗೆ 2.5 months ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಏನಿತ್ತು ಅದನ್ನ ಕೊಡಿಸಿದ್ದೆ. ಸೊ ಅದನ್ನ ಕೊಡ್ಸಾದ್ಮೇಲೆ ಪಾಪುಗೆ ಸ್ನಾನ ಮಾಡಿಸ್ಬಿಟ್ಟು ಫೀಡ್ ಮಾಡ್ಬಿಟ್ಟು ಮಲಗಿಸ್ಬಿಟ್ಟು ನಾನು ಹೊರಗಡೆ ಹೋಗಿದ್ದೆ. ಸೊ ಹಾಗಾಗಿ ಆಲ್ಮೋಸ್ಟ್ ಅವನು ಸ್ನಾನ ಮಾಡಿ ಮಲ್ಕೊಂಡಾಗ 2 hours 2.5 hours ಸಾಲಿಡ್ ಆಗಿ ಮಲ್ಕೊಳ್ತಾನೆ. ಅಂಡ್ ದ ನೆಕ್ಸ್ಟ್ ಫೀಡ್ ಅವ್ನು ತಗೊಳ್ಳೋವಂಥದ್ದು ಸಮ್ವೇರ್ ಅರೌಂಡ್ 2.5 ounce ಅಷ್ಟು ಹಾಲನ್ನ ತಗೊಳ್ತಾನೆ. ಅಂದ್ರೆ ದಟ್ ಇಸ್ ಸಮ್ವೇರ್ ಅರೌಂಡ್ 50 to 60 ml ಆಫ್ ಮಿಲ್ಕ್ ನ ತಗೊಳ್ತಾನೆ. ಐಮ್ ಸಾರಿ, ನಾಟ್ ವಾಟರ್. ಕೊಡೋಣ. ಸೊ 50 to 60 ml ಅಷ್ಟು ತಗೊಳ್ತಾನೆ. ಸೊ 1 ಫೀಡ್ಗೆ. ಸೊ ಅದರಷ್ಟು ಅವನಿಗೆ ಬೇಕಾಗುವಷ್ಟು ನಾನು ಮಿಲ್ಕ್ ನ ಎಕ್ಸ್ಪ್ರೆಸ್ ಮಾಡಿ ಇಟ್ಬಿಟ್ಟು ಹೋಗ್ತೀನಿ. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ನಾನು ಆಲ್ರೆಡಿ ಫೀಡ್ ಮಾಡ್ಬಿಟ್ಟು ಅವ್ನಿಗೆ ಕಂಪ್ಲೀಟ್ ಆಗಿ ಫೀಡ್ ಮಾಡಿ ಬ್ರೆಸ್ಟ್ ಡ್ರೈನ್ ಔಟ್ ಆಗಿದೆ ಅಂತಂದ್ರೆ ನನಗೆ ಎಕ್ಸ್ಪ್ರೆಸ್ ಮಾಡಿದಾಗ ಮಿಲ್ಕ್ ಸಿಗೋದಿಲ್ಲ. ಸೊ ಮಿಲ್ಕ್ ಬರಲ್ಲ. ಅಂತ ಟೈಮಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒಂದ್ ಸ್ವಲ್ಪ ಮಿಲ್ಕ್ ನ ಎಷ್ಟು ಬರುತ್ತೋ ಅಷ್ಟು, ಬಿಕಾಸ್ ಬ್ರೆಸ್ಟ್ ಯಾವಾಗ್ಲೂ ಎಂಟಿ ಇರೋದಿಲ್ಲ. ಸೊ ಎಷ್ಟು ಆಗುತ್ತೋ ಅಷ್ಟು ಮಿಲ್ಕ್ ನ ನಾನು ಎಕ್ಸ್ಪ್ರೆಸ್ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ಹೋಗಿರ್ತೀನಿ. ಅಂಡ್ ಬಿಫೋರ್ ಪಾಪು ಎದ್ದಳಕ್ಕಿಂತ ಮುಂಚೆ ವಾಪಸ್ ಬರಬೇಕು. ಸೊ ಅವಾಗ ನನಗೆ ಟೈಮ್ ಫ್ರೇಮ್ ಜಸ್ಟ್ 1 hour 45 minutes to 1 hour ಅಷ್ಟೇ ಇರುತ್ತೆ. ಸೊ ಅದನ್ನ ಮ್ಯಾಚ್ ಮಾಡ್ಕೊಂಡು ಹೋಗ್ತೀನಿ. ಅದನ್ನ ಬಿಟ್ಟು ಇದುವರೆಗೂ ನಾನು ಪಾಪುನ ಬಿಟ್ಟು ಹೋಗಿ ಫಾರ್ಮುಲಾ ಫೀಡ್ ಮಾಡೋ ತರ ಆಗಿಲ್ಲ. ಸೊ ತೀರಾ ಏನಾದ್ರು ನಾನು ಆ ರೀತಿ ಬರಕ್ಕಾಗಲ್ಲ, ಲೇಟ್ ಆಗುತ್ತೆ ಅನ್ನೋ ಅಂತಿದ್ರೆ ನಾನು ಪಾಪುನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಸೊ ದಟ್ ಈಸ್ ಒನ್ ಥಿಂಗ್ ದಟ್ ಐ ಫಾಲೋ, ಆಯ್ತಾ. ಅಂಡ್ ಈಗ ರೀಸೆಂಟ್ ಆಗಿ ಎಸ್ ಯು ವಾಂಟ್ ಸಮಥಿಂಗ್. ಸೊ ಎಸ್, ಈಗ ರೀಸೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ನಾನೊಂದು ಮ್ಯಾನ್ಯುಯಲ್ ಹ್ಯಾಂಡ್ ಪಂಪ್ ನ ತರಿಸಿದೆ. ಎಲೆಕ್ಟ್ರಿಕ್ ತಗೊಳ್ಬೇಕು ಅಂತ ಅನ್ಕೊಂಡೆ, ಬಿಕಾಸ್ ನಾನಿನ್ನ ನೆಕ್ಸ್ಟ್ ಮಂತ್ ಇಂದ ಆಫೀಸ್ಗೆ ಹೋಗೋದ್ರಿಂದ ಅಥವಾ ಕಾಲೇಜ್ಗೆ ಬ್ಯಾಕ್ ಟು ವರ್ಕ್ ಆಗೋದ್ರಿಂದ ಸೊ ನನ್ಗೆ ಎಲೆಕ್ಟ್ರಿಕ್ ತಗೊಂಡ್ರೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡೆ. ಬಟ್ ಎಲೆಕ್ಟ್ರಿಕ್ ನಾನು ಪಾಪು ಡೆಲಿವರಿ ಆದಾಗ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದಾಗ ಒಂಥರ ನಿಂಪಲ್ಸ್ ತುಂಬಾ ಪೇನ್ ಆಗೋವಂಥದ್ದಾಯ್ತು. ಅವಾಗ ನಾನು ಯೂಸ್ ಮಾಡಿದ್ದನ್ನ ತೋರಿಸಿದೀನಿ ನನ್ನ ಫಸ್ಟ್ ಡೇ ಅಟ್ ಹಾಸ್ಪಿಟಲ್, ಎಲ್ಲಾನು ನಾನು ನಿಮ್ಗೆ ತೋರಿಸಿದೀನಿ. ನಿಮ್ಗೆ ಏನಾದ್ರು ವ್ಲಾಗ್ಸ್ ಬೇಕು ಅಂದ್ರೆ ಖಂಡಿತ ಹೋಗಿ ನನ್ನ ಚಾನೆಲ್ ಅಲ್ಲಿ ಚೆಕ್ ಮಾಡ್ಬೋದು. ಸೊ ಹಾಗಾಗಿ ನನ್ಗೆ ಐ ಡೋಂಟ್ ವಾಂಟೆಡ್ ಟು ಇನ್ವೆಸ್ಟ್ ಸೋ ಮಚ್ ಆನ್ ಏನ್ ಹೇಳ್ತಾರೆ ಎಲೆಕ್ಟ್ರಿಕ್ ಪಂಪ್ ಮೇಲೆ, ಬಿಕಾಸ್ ಅದನ್ನ ಸ್ಟೆರಿಲೈಸ್ ಮಾಡಬೇಕು, ಇಲ್ಲ ಅಂತಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಆ ಥರದ್ದೆಲ್ಲ ಇತ್ತು. ಸೊ ಹಾಗಾಗಿ ನಾನು ಒಂದ್ಸತಿ ಯಾಕೆ ಮ್ಯಾನ್ಯುಯಲ್ ಪಂಪ್ ಟ್ರೈ ಮಾಡಬಾರ್ದು, ಸಿಂಪಲ್ ಆಗು ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ತರಿಸಿದೆ. ಬಟ್ ಐ ವಾಸ್ ಟೋಟಲಿ ಡಿಸಪಾಯಿಂಟೆಡ್. ಗೊತ್ತಿಲ್ಲ ಯಾಕೆ ಅಂತ. ನಮ್ಮ ಮನೆಯವ್ರು ಅದೇ ಅಂತ ಇದ್ರು, ನೀನ್ ಬೇರೆದ್ ಯಾವ್ದಾದ್ರು ಕಂಪ್ನಿ ತಗೋಬೇಕಿತ್ತು ಅಂತ. ಬಿಕಾಸ್ ನಾನು ಈ ಒಂದು ಬ್ರೆಸ್ಟ್ ಪಂಪ್ ಏನಿದೆ ಇದನ್ನ ತರಿಸ್ಕೊಂಡಾದ್ಮೇಲೆ ನಾನು ಐ ರಿಗ್ರೆಟ್ ಇಟ್ ಅ ಲಾಟ್. ಯಾಕೆ ಅಂತ ಹೇಳಿದ್ರೆ ಒಂಥರ ಏನೋ ರಿವ್ಯೂಸ್ ನ ನೋಡೇ ತಗೊಂಡಿದ್ದು, ಆಯ್ತಾ ನಾನು. ಬಟ್ ಸ್ಟಿಲ್ ಆಲ್ಮೋಸ್ಟ್ ಎಷ್ಟು 30,000 ಜನ ಏನೋ ತಗೊಂಡಿದ್ರು. ಸೊ ಹಾಗಾಗಿ ಐ ಥಿಂಕ್ ಪ್ರಾಬಬ್ಲಿ ಇಟ್ ವಿಲ್ ಬಿ ಅ ವರ್ತ್ ಇಟ್ ಪ್ರಾಡಕ್ಟ್ ಅಂತ ನನಗೆ ಅನ್ನಿಸ್ತು. ತಗೊಂಡೆ. ಬಟ್ ಐ ಥಿಂಕ್ ಇಟ್ ಈಸ್ ರಿಯಲಿ ಅ ವೇಸ್ಟ್ ಆಫ್ ಮನಿ ನನಗೆ. ಬಿಕಾಸ್ ಒಂದು ನನಗೆ ಪ್ಲಾಸ್ಟಿಕ್ ಸ್ಮೆಲ್ ಏನ್ ಬರುತ್ತಲ್ಲ ಆ ರೀತಿ ಸ್ಮೆಲ್ ಬರಕ್ಕೆ ಶುರುವಾಯ್ತು. ಸೊ ಐ ವಾಸ್
ಫೀಲಿಂಗ್ ಸೋ ಬ್ಯಾಡ್. ಮಕ್ಳಿಗೆ ಆ ಥರದ್ದು ಖಂಡಿತವಾಗ್ಲೂ ಇಟ್ ಈಸ್ ನಾಟ್ ಅ ಗುಡ್ ಥಿಂಗ್. ಮತ್ತು ಇನ್ನೊಂದೇನು ಅಂದರೆ ಕ್ಲೀನ್ ಮಾಡಿದಾಗ ಇಲ್ಲಿ ನೋಡಿ ನೀವು ನೋಡ್ಬೋದು ವಾಟರು ಡ್ರೈನ್ ಔಟ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸಿ ಇಟ್ಸ್ ನಾಟ್, ನಮ್ಮ ಕೈಯೂ ಕೂಡ ಹೋಗಲ್ಲ ಅಲ್ಲಿ, ರೀಚ್ ಔಟ್ ಆಗಲ್ಲ ಟು ಕ್ಲೀನ್ ಇಟ್ ಪ್ರಾಪರ್ಲಿ. ಇಲ್ಲೆಲ್ಲ ಚಿಕ್ಕ ಇದಿರುತ್ತೆ. ಸೊ ಹಾಗಾಗಿ ದಿಸ್ ವಾಸ್ ಒನ್ ಆಫ್ ದ ಪ್ರಾಡಕ್ಟ್ ದಟ್ ಐ ರಿಯಲಿ ರಿಗ್ರೆಟ್ ಫಾರ್ ಬೈಯಿಂಗ್ ಇಟ್ ಅಂತ ನನಗನ್ಸುತ್ತೆ. ಆ್ಯಂಡ್ ಮಿಲ್ಕ್ ಎಕ್ಸ್ಪ್ರೆಷನ್ ಕೂಡ ಏನಷ್ಟು ಎಫಿಷಿಯೆಂಟ್ ಆಗಿ ಆಗಲ್ಲ. ಇಟ್ ಟೇಕ್ಸ್ ಲಾಟ್ ಆ್ಯಂಡ್ ಲಾಟ್ ಆಫ್ ಟೈಮ್. ಹಿಂಗಂತ ಕೈಯೇ ನೋವು ಬರುತ್ತೆ. ಸೊ ಐ ವಾಸ್ ಅ ಬಿಗ್ ನೋ ಟು ಅ ಮ್ಯಾನ್ಯುಯಲ್ ಪಂಪ್. ಬಿಕಾಸ್ ಮಕ್ಳು ಸಕ್ಕಿಂಗ್ ಥರ ಇದಿರುತ್ತೆ ಅಂತ ಹೇಳ್ತಾರೆ, ಬಟ್ ಆ ರೀತಿ ಇರಲಿಲ್ಲ. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ನನಗೆ ಮ್ಯಾನ್ಯುಯಲ್ ಪಂಪಲ್ಲಿ ಪಂಪ್ ಮಾಡೋದು. ವೆರಸ್ ಎಲೆಕ್ಟ್ರಿಕ್ ಪಂಪಲ್ಲಿ ಪಂಪ್ ಮಾಡಿದಾಗ ತುಂಬ ಪೇನ್ ಆಗ್ತಾಯಿತ್ತು. ಸೊ ಬೋತ್ ದ ಸೈಡ್ಸ್ ದೇರ್ ಆರ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್. ಎಲೆಕ್ಟ್ರಿಕಲ್ಲಿ ಅಂತ ಹೇಳಿದ್ರೆ ತುಂಬ ಬೇಗನೆ ಮಿಲ್ಕ್ ಕಲೆಕ್ಟ್ ಆಗೋಗ್ಬಿಡುತ್ತೆ. ವೆರಸ್ ಇನ್ ಮ್ಯಾನ್ಯುಯಲ್ ಪಂಪ್ ಟೈಮ್ ತೊಗೊಳುತ್ತೆ, ಸ್ವಲ್ಪ ಪೇನ್ ಕಮ್ಮಿ ಇರುತ್ತೆ. ಗೊತ್ತಿಲ್ಲ, ಇಟ್ಸ್ ಲೈಕ್ ವೆರಿ ಡಿಫಿಕಲ್ಟ್ ಫಾರ್ ವರ್ಕಿಂಗ್ ವುಮೆನ್ ಆಯ್ತಾ. ಏನಾದರೂ ಮಾಡಬೇಕು ಅಂತ ಅಂದಾಗ 2 minutes, give me 2 minutes. ಹಾಂ ಹೋಗೋಣ. ಸೊ ಒಂಥರ ವರ್ಕಿಂಗ್ ವುಮೆನ್ಗೆ ಸಿಕ್ಕಾಬಟ್ಟೆ ಕಷ್ಟ ಈ ರೀತಿ. ಫಸ್ಟ್ ಆಫ್ ಆಲ್ ಮಕ್ಕಳನ್ನ ಬಿಟ್ಟು ಹೋಗೋದು ಇಸ್ ಅ ವೆರಿ ವೆರಿ ಪೇನ್ಫುಲ್ ಥಿಂಗ್. ಅದರಲ್ಲಿ ಮಕ್ಕಳು ಮತ್ತೆ ಎದೆ ಹಾಲು ಕೊಡೋದಕ್ಕೆ ಇಷ್ಟು ಕಷ್ಟ ಆಯಿತು ಅಂತಂದರೆ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್ ತಾಯಂದಿರಿಗೆ. ಸೊ ಏನು ಪ್ಲ್ಯಾನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ಕಾಂಬಿನೇಷನ್ ಆಫ್ ಫಾರ್ಮುಲಾ ಆ್ಯಂಡ್ ಬ್ರೆಸ್ಟ್ ಮಿಲ್ಕ್ನ ಮೋಸ್ಟ್ಲಿ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅಷ್ಟು ಎಕ್ಸ್ಪ್ರೆಸ್ ಮಾಡಿ ಮಗುಗೆ ಕುಡಿಸೋದಕ್ಕೆ. ಇಲ್ಲ ಅಂತಂದರೆ ದ ಅದರ್ ಆಪ್ಷನ್ ದಟ್ ಐ ಆಮ್ ಥಿಂಕಿಂಗ್ ಇಸ್ ರೆಫ್ರಿಜರೇಟ್ ಮಾಡಿ ಮಗುವಿಗೆ ನೆಕ್ಸ್ಟ್ ಡೇ ಕುಡಿಸೋದು. ಬಟ್ ನನಗೆ ಅದು ಗೊತ್ತಿಲ್ಲ, ಬಿಕಾಸ್ ಎಷ್ಟರ ಮಟ್ಟಿಗೆ ಅದು ಸೇಫ್ ಅಂತ ಗೊತ್ತಿಲ್ಲ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಮತ್ತು ಮಗು ಜೊತೆ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ನನಗೆ ಇಷ್ಟ ಇಲ್ಲ. ಸೊ ದಟ್ಸ್ ವೈ ಐಮ್ ಜಸ್ಟ್ ಥಿಂಕಿಂಗ್ ಯಾವ ಥರ ವರ್ಕ್ ಮಾಡಬೇಕು ಅಂತ ಹೇಳಿ. ಸೊ ರೆಫ್ರಿಜರೇಟ್ ಮಾಡಿ ಮಗುವಿಗೆ ಮಗು ಎದ್ದಳಕ್ಕಿಂತ ಮುಂಚೆ ರೂಮ್ ಟೆಂಪ್ರೇಚರಿಗೆ ತಂದು ಕುಡಿಸ್ಬಹುದು ಅನ್ನೋವಂಥದ್ದು ಒಂದು ಐಡಿಯಾ ನನ್ನ ಮೈಂಡಲ್ಲಿ ಇದೆ. ಬಟ್ ಅದನ್ನು ನಾನು ಡಾಕ್ಟರ್ ಹತ್ರ ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಂಡು ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಹೇಳಿ ನನಗೆ ಗೊತ್ತಾದಾಗ ಖಂಡಿತವಾಗ್ಲೂ ನಿಮಗೂ ತಿಳಿಸ್ಕೊಡ್ತೀನಿ. ಬಿಕಾಸ್ ತುಂಬ ಜನ ನನ್ನ ವ್ಯೂವರ್ಸ್ ಇರುವಂಥವ್ರು ತಾಯಂದಿರು ವರ್ಕ್ ಹೋಗಬೇಕು ಮೇಡಮ್, ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳಿದ್ದೀರಾ. ನಿಮ್ಮಷ್ಟೇ ಕ್ವೆಶನ್ಸ್ ನನಗೂ ಇದೆ, ನನಗೂ ಸೇಮ್ ಥಾಟ್ಸ್ ಇದೆ ಮೈಂಡಲ್ಲಿ, ಹೆಂಗೆ ಮ್ಯಾನೇಜ್ ಮಾಡ್ತಾರಪ್ಪ ಮನೆಯಲ್ಲಿ ಅಂತ ಹೇಳಿ. ಬಟ್ somehow the life must go on ಅಂತಂದರೆ ಎಲ್ಲ ಸ್ಟ್ರಗಲ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಇರುತ್ತೆ. ಬಿಕಾಸ್ ನಾನು ಒಂದಷ್ಟು ಜನ ವರ್ಕಿಂಗ್ ವುಮೆನ್ ಲೈಫ್ ಸ್ಟೈಲ್ನ ನೋಡಿದ್ದೀನಿ. ಫಾರ್ ಎವ್ರಿಬಡಿ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಆ್ಯಂಡ್ ಚಾಲೆಂಜಿಂಗ್. ಮೆಟರ್ನಿಟಿ ಆದಮೇಲೆ ದಟ್ ಬ್ರೇಕ್ ಆದಮೇಲೆ ಮತ್ತೆ ವಾಪಸ್ ಕೆರಿಯರ್ಗೆ ಜಾಯ್ನ್ ಆಗುವಂಥದ್ದು ಇಸ್ ಅ ವೆರಿ ವೆರಿ ಪೇನ್ಫುಲ್ ಸಿಚುವೇಶನ್ ಪ್ರತಿಯೊಬ್ಬರಿಗೂ. ಸೊ ಹೋಪ್ಫುಲಿ ಒಂದು ಈಸಿ ಫ್ಲೋ ಇರುತ್ತೆ ನನಗೆ, ಅಥವಾ ದ ಕರ್ವ್ ವಿಲ್ ಬಿ ಸ್ವಲ್ಪ ಈಸಿ ಅಂತ ನನಗೆ ಅಂದ್ಕೊಳ್ತೀನಿ. ಸೊ ಲೆಟ್ಸ್ ಸಿ ಹೇಗಾಗುತ್ತೆ ಅಂತ. ಸೊ ಆ್ಯಸ್ ಆಫ್ ನೌ ನಾನು ಹೊರಗಡೆ ಹೋದಾಗ ಮ್ಯಾನ್ಯುಯಲ್ ಆಗೇನೆ, ಅಂದರೆ ನನ್ನ ಕೈಯಿಂದನೇ ಎಕ್ಸ್ಪ್ರೆಸ್ ಮಾಡಿ ಹಾಲನ್ನ ಕಲೆಕ್ಟ್ ಮಾಡಿ ಒಂದು ಬಾಟಲ್ಗೆ, ಫೀಡಿಂಗ್ ಬಾಟಲ್ಗೆ ನಾನು ಸ್ಟೋರ್ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗ್ತೀನಿ. ಸೊ ಇವಾಗ ನಾನು ಸ್ಟೆರಿಲೈಸ್ ಆಗೋಕ್ಕೆ ಇಟ್ಟಿದ್ದೀನಿ. ಸೊ ಬನ್ನಿ ಅದನ್ನು ಕೂಡ ತೋರಿಸ್ತೀನಿ ನಾನು ಹೇಗೆ ಸ್ಟೆರಿಲೈಸ್ ಮಾಡ್ತೀನಿ ಅಂತ. ಸೊ ಯೂಶ್ವಲಿ ಸ್ಟೆರಿಲೈಸ್ ಅನ್ನುವಂಥದ್ದು ಆ ಬಾಟಲಲ್ಲಿ ಯಾವುದೇ ಕಂಟ್ಯಾಮಿನೇಷನ್ ಇರಬಾರ್ದು, ಮತ್ತು ಕ್ಲೀನಾಗಿರಬೇಕು, ಯಾವುದೋ ಒಂದು ರೀತಿ ಜರ್ಮ್ಸ್ ಅಕ್ಯುಮುಲೇಟ್ ಆಗಬಾರ್ದು ಅಂತ ಹೇಳಿ ಸ್ಟೆರಿಲೈಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸ್ಟೆರಿಲೈಸ್ ಮಾಡಾದ್ಮೇಲೆ ಕಂಪ್ಲೀಟಾಗಿ ಡ್ರೈ ಕೂಡ ಮಾಡಬೇಕು. ಸೊ ಅದಕ್ಕೆ ಒಂದಷ್ಟು ಮಷೀನ್ಸ್ ಕೂಡ ಬರುತ್ತೆ. ಸೊ ಮೋಸ್ಟ್ಲಿ ಇನ್ನು ಒಂದು 15-20 ಡೇಸಲ್ಲಿ ಮೋಸ್ಟ್ಲಿ ಅದನ್ನು ತೊಗೊಳ್ತೀನಿ ಅಂದ್ಕೊಳ್ತೀನಿ. ಬಿಕಾಸ್ ತುಂಬ ಟೈಮ್ ಹಿಡಿಯುತ್ತೆ, ಮತ್ತು ಇನ್ನೊಂದು 2-3 ಫೀಡಿಂಗ್ ಬಾಟಲ್ಸ್ ಕೂಡ ಬೇಕಾಗುತ್ತೆ. ಸೊ ಇಟ್ ಡಿಪೆಂಡ್ಸ್, ನಾನು ಏನು ಪ್ಲ್ಯಾನ್ ಮಾಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವೆದರ್ ಐ ಆಮ್ ಗೋಯಿಂಗ್ ಟು ಗೋ ವಿತ್ ಅ ಕಾಂಬಿನೇಷನ್ ಫೀಡಾ, ಅಥವಾ ಬರೀ ಬೆಸ್ಟ್ ಫೀಡಾ, ಅಥವಾ ಬರೀ ಫಾರ್ಮುಲಾ ಅಂತೂ ಖಂಡಿತವಾಗ್ಲೂ ಹೋಗಕ್ಕೆ ನನಗಿಷ್ಟ ಇಲ್ಲ. ಬಿಕಾಸ್ ಮಗುವಿಗೆ ತಾಯಿಯಾಗಿ ನಾವು ಕೊಡೋಕ್ಕಾಗುವಂಥದ್ದು ಇಟ್ಸ್ ಆರ್ ವೆರಿ 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 ಪ್ರೆಷಿಯಸ್ ಬ್ರೆಸ್ಟ್ ಮಿಲ್ಕ್. ಸೊ ಅದನ್ನು ಬಿಟ್ಟು ಅದು ಬಂದಿಲ್ಲ ಅಂತ ಅಂದಿದ್ರೆ, ಅಥವಾ ಮಿಲ್ಕ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂದಿದ್ರೆ ಬೇರೆ ವಿಷಯ. ಮಿಲ್ಕ್ ಪ್ರೊಡ್ಯೂಸ್ ಆಗಿನೂ ಮಗುಗೆ ಕೊಟ್ಟಿಲ್ಲ ಅಂದರೆ ಅದು ನನಗೆ ತಪ್ಪು ಅಂತ ಅನಿಸುತ್ತೆ. ಸೊ ಹಾಗಾಗಿ ಐ ನೆವರ್ ವಾಂಟ್ ಟು ಟೇಕ್ ಚಾನ್ಸ್. ನೋಡೋಣ ಹೇಗೆ ಹೋಗುತ್ತೆ, ಹೇಗೆ ಹೌ ದ ಲೈಫ್. ಓಕೆ,
ಸೊ ಲೈಫ್ ಹೇಗೆ ತೊಗೊಂಡು ಹೋಗುತ್ತೆ ನೋಡೋಣ. ಐ ಆಮ್ ಜಸ್ಟ್ ವೇಟಿಂಗ್ ಆ್ಯಂಡ್ ವಾಚಿಂಗ್ ಫಾರ್ ಇಟ್. ಹೋಪ್ಫುಲಿ ಎಲ್ಲ ಒಂದು ಗುಡ್ ನೋಟ್ ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ಟೈಮಿಗೆ ಏನೋ ಒಂದು ಹೊಳಿಯುತ್ತೆ, ಏನೋ ಒಂದು ಆಗುತ್ತೆ ಅನ್ನೋ ಒಂದು ನಂಬಿಕೆನಲ್ಲೇ ಇದ್ದೀನಿ ಇದುವರೆಗೂ. ಸೊ ದಿಸ್ ವಾಸ್ ಮೈ ಆನ್ಸರ್ ಟು ಯುವರ್ ಕ್ವೆಶನ್. ಸೊ ನೀವು ಹೊರಗಡೆ ಹೋದಾಗ ನಿಮ್ಮ ಪಾಪುನ ಹೇಗೆ ಫೀಲ್ ಮಾಡ್ತೀರಾ ಅಂತ ಹೇಳಿ. ಸೊ ವೆರಿ ಸಿಂಪಲ್ ವೇ ಎಕ್ಸ್ಪ್ರೆಸ್ ಮಾಡಿಟ್ಬಿಟ್ಟು ಹೋಗ್ತೀನಿ. ಹಿಂದಿನ ಕಾಲದಲ್ಲಿ ಕೆಲವರು ಹೊಳ್ಳೆನಲ್ಲಿ ಕೊಡಿಸೋರು, ಸೊ ದಟ್ ನಿಪ್ಪಲ್ ಕನ್ಫ್ಯೂಷನ್ ಆಗಲ್ಲ ಅಂತ ಹೇಳಿ. ಬಟ್ ನಮ್ಮ ಪಾಪುಗೆ ಯಾವುದೇ ರೀತಿ ನಿಪ್ಪಲ್ ಕನ್ಫ್ಯೂಷನ್ ಆಗ್ತಾಯಿಲ್ಲ. ಬಿಕಾಸ್ ನಾನು ಕಾಂಬಿನೇಷನ್ ಆಫ್ ಯುನೋ ಬಾಟಲ್ ಫೀಡ್ ಮತ್ತು ಬ್ರೆಸ್ಟ್ ಫೀಡ್ ಮಾಡಿದ್ರು ಪಾಪು ಇಸ್ ಟೇಕಿಂಗ್ ಆನ್ ಬೋತ್ ದ ವೇಸ್. ಸೊ ಬ್ರೆಸ್ಟ್ ಮೇಲೂ ಕುಡಿತಾನೆ, ಅವನು ಬಾಟಲ್ ಮೇಲೂ ಕುಡಿತಾನೆ. ಸೊ ಹಾಗಾಗಿ ಇಟ್ ಇಸ್ ನಾಟ್ ಕ್ರಿಯೇಟಿಂಗ್ ಎನಿ ಇಶ್ಯೂಸ್ ಫಾರ್ ಮೀ. ಬಟ್ ಗೊತ್ತಿಲ್ಲ, ಕೆಲವು ಮಕ್ಕಳು ಒಂದು ರೂಢಿ ಆಗ್ಬಿಟ್ರೆ ಇನ್ನೊಂದನ್ನ ಬಿಟ್ಬಿಡ್ತಾರೆ ಅಂತ ಹೇಳ್ತಾರೆ. ಸೊ ಬಿ ವೆರಿ ವೆರಿ ಕೇರ್ಫುಲ್ ಇನ್ ದ್ಯಾಟ್. ತುಂಬ ಹಸಿವಿದ್ದಾಗ ನಾನು ಬಾಟಲ್ ಫೀಡ್ ಕೊಡಕ್ಕೆ ಹೋಗಲ್ಲ ನೋಡ್ಬಿಟ್ಟ. ಸೊ ತುಂಬ ಹಸಿವಿದ್ದಾಗ ಮಕ್ಕಳಿಗೆ ಬಾಟಲ್ ಫೀಡ್ ಕೊಡೋದು ಬೇಡ. ಸೊ ತಾಯಿ ಎದೆ ಹಾಲು ಫೀಡ್ ಕೊಡಿ. ಅದಾದಮೇಲೆ ಸ್ವಲ್ಪ ಯೂಸ್ ಟು ಮಾಡಬೇಕು ಅಂತಂದರೆ, ಬಿಕಾಸ್ ಇವಾಗ ನಾವು ಆಫೀಸ್ಗೆ ಹೋಗ್ಬೇಕಾದಾಗ ಮಕ್ಕಳಿಗೆ ಆ ರೀತಿನೂ ಹಾಲು ಕುಡಿಬೋದು ಅನ್ನೋದನ್ನ ಕಲಿಸ್ಕೊಡ್ಬೇಕಾಗತ್ತಲ್ಲ. ಸೊ ಹಾಗಾಗಿ ನೀವು ಬೇಕಾದರೆ ಒಂದು ಸ್ವಲ್ಪ ಹಸಿವು ಕಮ್ಮಿ ಆಗಿದ್ದಾಗ ಅಥವಾ ಮಲಗಿಸೋ ಮುಂಚೆ ನೀವು ಬಾಟಲ್ ಫೀಡ್ನ ಟ್ರೈ ಮಾಡ್ಬೋದು. ಓಕೆ, ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಅಬೌಟ್ ಹೌ ಐ ಫೀಡ್ ಮೈ ಬೇಬಿ ವೆನ್ ಐ ಆಮ್ ಅವೇ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನನಗೇನು ಗೊತ್ತಿತ್ತು, ಸಿಂಪಲ್ ಆಗಿ ನಾನೇನು ಫಾಲೋ ಮಾಡ್ತಾ ಇದ್ದೀನೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ರೆ ಅಥವಾ ನಿಮ್ಗೆ ಏನಾದರೂ ಸಜೆಷನ್ಸ್ ಇದ್ರೆ ಖಂಡಿತವಾಗ್ಲೂ ನನಗೆ ತಿಳಿಸಿ. ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಟೇಕ್ ಎನಿ ಆಫ್ ಯುವರ್ ಸಜೆಷನ್ಸ್. ಬಿಕಾಸ್ ನಿಮ್ಗೆ ಎಲ್ಲರ ಯುನೋ ನಿಮಗೂ ಗೊತ್ತಿರುತ್ತೆ, ನೀವು ಒಂದಷ್ಟು ಎಕ್ಸ್ಪೆರಿಮೆಂಟ್ ನಿಮ್ಮ ಮಗು ಜೊತೆ ಕೂಡ ಮಾಡಿರ್ತೀರ. ಅದನ್ನು ನನ್ನ ಜೊತೆ ಶೇರ್ ಮಾಡಿಕೊಂಡ್ರೆ ನನಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಸ್, ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.